ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ಬಿರಿಯಾನಿ ಮತ್ತು ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ಲಿ ನಾವು ಆನಿಯನ್ಸ್ ಮತ್ತು ಟೊಮ್ಯಾಟೋಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೆಣಸಿನ್ಕಾಯಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಆ್ಯಂಡ್ ನಾವು ಒಂದು ಕುಕ್ಕರಿಗೆ ಆಯಿಲ್ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಆನಿಯನ್ಸ್ ಮತ್ತು ಒಂದಿಷ್ಟು ಸ್ಪೈಸಸ್ ಹಾಕ್ಕೊಂಡು ಫ್ರೈ ಮಾಡ್ತಾ ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಫ್ರೈ ಮಾಡಿದ್ದೀವಿ. ಆಮೇಲೆ ಮೊಸರು ಹಾಕಿದ್ದೀವಿ. ಮೊಸರು ಯಾಕೆ ಹಾಕ್ತೀವಿ ಅಂದರೆ ಟೇಸ್ಟ್ ಮತ್ತು ಥಿಕ್ನೆಸ್ ಬರಲಿ ಅಂತ. ಆಮೇಲೆ ಚಿಕನ್ ಆ್ಯಡ್ ಮಾಡಿ ಮಸಾಲೆಸ್, ಗರಂ ಮಸಾಲೆ, ಬಿರಿಯಾನಿ ಮಸಾಲ, ಚಿಕನ್ ಮಸಾಲ, ಧನಿಯಾ ಪುಡಿ, ಇಷ್ಟೆಲ್ಲ ಮಸಾಲೆ ನನ್ನ ತಂಗಿ ಯೂಸ್ ಮಾಡ್ತಾ ಇದ್ದಾಳೆ. ನೀವು ಯಾವುದಾದ್ರೂ ಒಂದನ್ನು ಅಥವಾ ಎರಡನ್ನ ಸ್ಕಿಪ್ ಮಾಡ್ಬೋದು. ಆಮೇಲೆ ರೈಸ್ ಆಲ್ರೆಡಿ ತೊಳೆದು ನೆನೆಸಿಟ್ಕೊಂಡಿರೋ ರೈಸ್ನ ಆ್ಯಡ್ ಮಾಡಿ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ಕೂಗೋಕ್ಕೆ ಬಿಡ್ತೀವಿ. ನೆಕ್ಸ್ಟ್ ಇಲ್ಲಿ ಫ್ರೈ ಮಾಡೋಕ್ಕೆ ಏನೇನು ಬೇಕು ಅಂದರೆ ಸೇಮ್ ಇಂಗ್ರೀಡಿಯೆಂಟ್ಸ್: ಆನಿಯನ್ಸ್, ಟೊಮ್ಯಾಟೋಸ್, ಹಸಿಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದೆಲ್ಲದನ್ನು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ತಾ ಚಿಕನ್ ಆ್ಯಡ್ ಮಾಡಿ ನಿಮ್ಗೆ ಯಾವ್ಯಾವ ಮಸಾಲೆ ಬೇಕೋ, ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲೆ ಇಷ್ಟು ಹಾಕ್ಕೊಂಡು ನೀರು ಹಾಕ್ಕೊಬೇಡಿ. ನಿಮ್ಗೆ ನೀರು ಬೇಕಂದ್ರೆ ಹಾಕ್ಕೊಬೋದು. ನಾವಿಲ್ಲಿ ನೀರು ಹಾಕಿಲ್ಲ, ಜೊತೆಗೆ ಮೊಸರು ಹಾಕಿದ್ದೀವಿ ಅದಕ್ಕೆ ಚೆನ್ನಾಗಿ ಟೇಸ್ಟ್ ಬರಲಿ, ಗಟ್ಟಿ ಬರಲಿ ಅಂತ. ಆ್ಯಂಡ್ ಅದನ್ನು ಬೇಯಕ್ಕೆ ಬಿಟ್ಟರೆ ಚಿಕನ್ ಫ್ರೈ ರೆಡಿ ಆ್ಯಂಡ್ ರೆಡಿ ಟು ಟೇಸ್ಟ್. ಸೂಪರ್ಬ್ ಆಗಿತ್ತು. ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅಮೃತ ಯೋಗೇಶ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಬಾಯ್ ಬಾಯ್.